ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಲೋಕ ಕಲ್ಯಾಣಕ್ಕಾಗಿ ಹಾಗೂ ಭಕ್ತರ ಪಾಪಗಳು ನಿವಾರಣೆಯಾಗಿ ಸಕಲ ಸುಖ ಪ್ರಾಪ್ತಿಯಾಗಲೆಂದು ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಂದ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದ ಕೃಷ್ಣಾ ನದಿ ತೀರದಲ್ಲಿ ಸಕಲ ಭಕ್ತಾದಿಗಳೊಂದಿಗೆ ಪುಣ್ಯ ಸ್ನಾನ ಜರುಗಿದೆ. ಇಂದು ಸಂಕ್ರಾಂತಿ ದಿನದಂದು ಸೂರ್ಯನು ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಪ್ರಯಾಣ ಬೆಳೆಸುವ ಶುಭ ದಿನ. ಭಕ್ತರು ಸಂಕ್ರಾಂತಿ ದಿನದಂದು ಪುಣ್ಯಕ್ಷೇತ್ರಗಳ ನದಿಯ ತೀರದಲ್ಲಿ ಜಗದ್ಗುರುಗಳ ಪಾದದಿಂದ ನೀರು ಹಾಕಿಕೊಳ್ಳುವುದರಿಂದ ಭಕ್ತರ ಸಕಲ ತೊಂದರೆಗಳು ನಿವಾರಣೆಯಾಗಿ ಸಕಲ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ. ಲೋಕ ಕಲ್ಯಾಣಕ್ಕಾಗಿ ಶ್ರೀಶೈಲ ಜಗದ್ಗುರುಗಳ ಲೋಕ ಕಲ್ಯಾಣಕ್ಕಾಗಿ ಕೃಷ್ಣಾ ನದಿಯ ತೀರದಲ್ಲಿ ಪುಣ್ಯ ಜರುಗಿತು ಹಾಗೂ ಸುಮಾರು 2,000 ಭಕ್ತರು ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿ ಪಾವನರಾದರು. ಬಳಿಕ ಭಕ್ತರ ಉದ್ಧಾರಕ್ಕಾಗಿ ಶ್ರೀಶೈಲ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಜರುಗಿತು. ಬಳಿಕ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಬೃಹಸ್ಪತಯೇ ಮಧುಮಾಮದಾಭ್ಯಃ ಶ್ರೇಷ್ಠಲಿಂಗ ಪರಮಾತ್ಮನೇ ನಮೋ ನಮಃ. ಶರಕರೋದಕೇನ ಸ್ನಾಪಯಾಮಿ ಶರಕರ ಸ್ನಾನಾನಂತರಂ ಮಂತ್ರೇಣ ಶುದ್ಧೋದಕೇನ ಸ್ನಾಪಯಾಮಿ. ಉಲ್ಲೇಖನವಿದ್ದರೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಇವತ್ತು ಸಂಕ್ರಾಂತಿಯ ಶುಭ ಪರ್ವ ದಿನ. ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರು ಲೋಕ ಕಲ್ಯಾಣಾರ್ಥವಾಗಿ ಆನಂತರ ಬಂದಂಥ ಎಲ್ಲ ಭಕ್ತರ ಪಾಪ ನಿವಾರಣೆಗಾಗಿ ಅವರು ಮಾಡಿರುವಂಥ ಎಲ್ಲ ಪಾಪ ಕರ್ಮಗಳ ನಿವಾರಣೆಯಾಗಿ ಶುಭ ಪ್ರಾಪ್ತಿಯಾಗಲಿ ಅನ್ನುವಂಥ ದೃಷ್ಟಿಯಿಂದ ಕೃಷ್ಣಾ ನದಿಯ ತೀರದಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಈ ಸಂಕ್ರಾಂತಿ ಅನ್ನೋದು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬದಲಾಗುತ್ತದೆ. ಈ ಸೂರ್ಯ ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಪ್ರಯಾಣ ಬೆಳೆಸುವಂತಹ ಒಂದು ಇವತ್ತು ಶುಭ ದಿನ, ಪ್ರಾರಂಭದ ದಿನ. ಹಾಗಾಗಿ ಯಾರು ಈ ಒಂದು ಸಂಕ್ರಾಂತಿಯ ಶುಭ ಪರ್ವ ದಿನದಲ್ಲಿ, ಮಕರ ಸಂಕ್ರಾಂತಿಯ ದಿನದಲ್ಲಿ ಪುಣ್ಯ ನದಿ ಕ್ಷೇತ್ರಗಳಲ್ಲಿ ಸ್ನಾನ ಮಾಡ್ತಾರೋ, ಅದರಲ್ಲಿ ಪೂಜ್ಯರು ಜಗದ್ಗುರುಗಳು ಗುರುಗಳ ಪಾದದ ನೀರನ್ನು ತಮ್ಮ ತಲೆಯ ಮೇಲೆ ಯಾರು ಹಾಕೋತಾರೋ ಅವರ ಅಘ ನಿವಾರಣೆ ಆಕೈತೆ ಅಂತ ಹೇಳ್ತಾರೆ. ಅಘ ಅಂದರೆ ಸಂಸ್ಕೃತದಲ್ಲಿ ಪಾಪ ಅನ್ನೋದರಿಂದ ಅಘಮರ್ಷಣ ಸೂಕ್ತವನ್ನು ಉಚ್ಚಾರ ಮಾಡ್ತಾ ಜಗದ್ಗುರುಗಳವರು ಎಲ್ಲ ಭಕ್ತರಿಗೆ ಮಹಾ ಸಂಪ್ರೋಕ್ಷಣೆಯನ್ನು ಮಾಡ್ತಾರೆ. ಅವರು ಪಾದೋದಕದಿಂದ ಎಲ್ಲರನ್ನ ಸ್ನಾನ ಮಾಡಿಸ್ತಾರೆ. ಹಾಗಾಗಿ ಈ ಒಂದು ಪುಣ್ಯ ಸಂದರ್ಭದಲ್ಲಿ ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೋ ಅಂಥವರೆಲ್ಲರಿಗೂ ಕೂಡ ಎಲ್ಲ ಪಾಪಗಳ ನಿವಾರಣೆ ಆಗಿ ಪುಣ್ಯ ಪ್ರಾಪ್ತಿ ಆಗ್ತದೆ. ಈ ಒಂದು ಶುಭ ಸಂದರ್ಭದಲ್ಲಿ ಸುಮಾರು 2,000ರಷ್ಟು ಜನ ಈಗಾಗಲೇ ಸುತ್ತಮುತ್ತಲಿನ ಹಳ್ಳಿಯಿಂದಾಗಿರ್ಬೋದು, ಜಗದ್ಗುರುಗಳ ಭಕ್ತರಾಗಿರ್ಬೋದು, ಆನಂತರ ತಿಳಿದೇ ಇರುವಂತಹ ಮಾಡಿರುವಂಥ ಪಾಪಗಳನ್ನು ಪರಿಹರಿಸಿಕೊಳ್ಬೇಕು ಅನ್ನುವಂತಹ ದೃಷ್ಟಿಯಿಂದಲೂ ಕೂಡ ಅನೇಕ ಜನರು ಇಲ್ಲಿ ಭಕ್ತರು ಬರ್ತಾರೆ. ಬಂದು ಜಗದ್ಗುರುಗಳ ಜೊತೆಗೆ ಪುಣ್ಯ ನದಿ ಸ್ನಾನವನ್ನು ಪೂರೈಸ್ತಾರೆ. ಪುಣ್ಯ ನದಿ ಸ್ನಾನದ ಜೊತೆಗೆ ನದಿ ತೀರದಲ್ಲಿಯೇ ಜಗದ್ಗುರುಗಳು ಹಾಗೂ ಸಾಮೂಹಿಕವಾಗಿ ಇಷ್ಟಲಿಂಗ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಂಬಿಕಾ ನಗರದ ಶ್ರೀಗಳು ಶ್ರೀಕಾಂತ್ ಉಮಾರಾಣಿ, ಶಿವಾನಂದ ಹಂಜಿ, ಪ್ರಕಾಶ್ ಮಿರ್ಜೆ, ರವಿ ಮಿರ್ಜೆ, ಸುಭಾಷ್ ಮಿರ್ಜೆ, ಶಿವಗೌಡ ಪಾಟೀಲ್, ತಿಪ್ಪಣ್ಣ ಪಾಟೀಲ್, ಕುಮಾರ್ ಪಾಟೀಲ್, ಮಹೇಶ್ ಮಿರ್ಜೆ, ಕಲ್ಲಗೌಡ ಪಾಟೀಲ್, ಪುಟ್ಟಣ್ಣ ಪಾಟೀಲ್ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.